ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ನಿಫ್ಟಿ ಇವತ್ತು ನಮಗೆ 470 ಪಾಯಿಂಟ್ ಪ್ಲಸ್ ನಮ್ಗೆ ಇವತ್ತು ಮೂವ್ಮೆಂಟ್ ಕೊಟ್ಟಿದೆ, ಅಂದ್ರೆ ಒಂದು ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ಇಲ್ಲಿಂದ ಮೂವ್ಮೆಂಟ್ ಬಂದಿರೋದನ್ನ ನಾನು ನೋಡಿ, ಸೊ ಇಲ್ಲಿಗೆ ಬಂದು ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂಡು ಈ ಒಂದು ರೇಂಜ್ ಅಲ್ಲೇ ಟ್ರೇಡ್ ಮಾಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಎಕ್ಸ್ಪೈರಿ ಆಗಿರೋದ್ರಿಂದ. ಸೊ ಹಾಗೆ ನಾನು ಇನ್ನೊಂದು ದೊಡ್ಡ ತಪ್ಪು ಏನ್ ಮಾಡಿದೆ ಅಂತಂದ್ರೆ, ಸೊ ನಮ್ಮ ವೀವರ್ಸ್ ನನಗೆ ಹೇಳಿರ್ಲಿಲ್ಲ ಅಂತಂದಿದ್ರೆ ನಾನು ಲೈವ್ ಅಲ್ಲಿ ಇದ್ದಾಗ, ಸೊ ನಾನು ಇವತ್ತು ಯಾವುದೇ ರೀತಿ ಟ್ರೇಡ್ ಮಾಡ್ತಿರ್ಲಿಲ್ಲ, ಜೊತೆಲಿ ಲಾಸ್ ಕೂಡ ಮಾಡ್ಕೊಂತ ಇದ್ದೆ. ಯಾಕೆಂದ್ರೆ ನಾನೇನ್ ಮಾಡಿದ್ದೆ, ನಿನ್ನೆ ನಾನು ಒಂದು ಸ್ಟಾಕ್ ಅಲ್ಲಿ ಅನಾಲಿಸಿಸ್ ಮಾಡುವಾಗ, ಸೊ ಈ ನಮ್ಮ ವೀಕ್ಲಿ ಝೋನ್ ಏನಿದೆಯಲ್ವಾ, ಈ ಪರ್ಪಲ್ ಕಲರ್ ಲೈನ್, ಸೊ ಇದನ್ನ ಏನ್ ಮಾಡ್ಬಿಟ್ಟಿದ್ದೆ ನಾನು, ವೀಕ್ ಅಂತಿರೋದನ್ನ 1 ಮಂತ್ ಅಂತ ಹಾಕ್ಬಿಟ್ಟಿದ್ದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ತರ ಕಾಣಿಸ್ತಿತ್ತು ಅಂತ. ಸೊ ವಿಡಿಯೋ ಯಾರ್ಯಾರು ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತಾರಲ್ವಾ ಅವ್ರಿಗೆಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದ್ರೆ ಫಸ್ಟ್ ಅಲ್ಲಿ ಈ ವೀಕ್ಲಿ ಝೋನ್ ನ ಇಲ್ಲಿ ತೋರಿಸಿದ್ದಾರೆ, ಬಟ್ ಇವಾಗ ನೋಡಿದ್ರೆ ಇಲ್ಲಿ ಅಂತ ಹೇಳ್ತಿದಾರಲ್ವಾ. ಸೊ ಏನಿದು SR ಲೆವೆಲ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ಡೌಟ್ ಬರುತ್ತೆ ಎಷ್ಟೊಂದು ಜನಕ್ಕೆ. ಬಟ್ ನಿಮ್ಗೆ ಅದು ಕ್ಲಾರಿಟಿ ಕೊಡಬೇಕು ಅಂತ ಸೊ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಚಾರ್ಟ್ ಅಲ್ಲಿ ಲೈವ್ ಬಂದಾಗ ಈ ತರ ಇತ್ತು ನನಗೆ. ಸೊ ನನಗೆ ಇಲ್ಲಿ ನನ್ನ ವೀಕ್ಲಿ ಝೋನ್ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ನನ್ಗಲ್ಲೊಬ್ರು ಕಮೆಂಟ್ ಮಾಡಿದ್ರು, ಸೊ ನಿಮ್ಮ ವೀಕ್ಲಿ ಝೋನ್ಗೂ ನಮ್ಮ ವೀಕ್ಲಿ ಝೋನ್ಗೂ ತುಂಬಾ ಡಿಫರೆನ್ಸ್ ಇದೆ, ನಿಮ್ಗೆ ಇಲ್ಲಿ ವೀಕ್ಲಿ ಲೆವೆಲ್ಸ್ ಈ ಮಧ್ಯದಲ್ಲಿ ಬರ್ತಿದೆ, ಬಟ್ ನಮ್ಗೆ ಈ ಒಂದು ರೇಂಜ್ ಅಲ್ಲಿ ತೋರಿಸ್ತಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿದ್ರು. ಹಾಗೆ ವಾಟ್ಸ್ಆಪ್ ಅಲ್ಲಿ ಕೂಡ ಪೋಸ್ಟ್ ಮಾಡಿದ್ರು. ಸೊ ಫುಲ್ ವಿಡಿಯೋ ಲೈವ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಮಿಡಿಯೇಟ್ ಆಗಿ ನಾನು ಚೆಕ್ ಮಾಡಿದಾಗ ಸೊ ನನಗೆ ಗೊತ್ತಾಯ್ತು ನಾನು ತಪ್ಪು ಮಾಡಿದೀನಿ, ಅವ್ರು ಕರೆಕ್ಟ್ ಮಾಡಿದಾರೆ ಅಂತ. ಸೊ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ, ಇಮಿಡಿಯೇಟ್ ಆಗಿ ನಾನು ಸೆಟ್ಟಿಂಗ್ಸ್ ಹೋಗಿ ಸೊ ಇಲ್ಲಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಯ್ತು ನಾನು ಮಂತ್ಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ, ಬೇರೆ ಒಂದು ಸ್ಟಾಕ್ ನಾನು ಅನಲೈಸ್ ಮಾಡುವಾಗ ಈ ತರ ಸೆಟಪ್ ಮಾಡ್ಕೊಂಡಿದ್ದೆ. ಸೊ ಅದು ನನಗೆ ಇವತ್ತು ಅವ್ರು ಹೇಳಿಲ್ಲ ಅಂದಿದ್ರೆ ನನಗೆ ಈ ಒಂದು ಟ್ರೇಡ್ ನಾನು ಪ್ಲಾನ್ ಮಾಡ್ತಿರ್ಲಿಲ್ಲ. ಸೊ ಇದೊಂದು ನನಗೆ ಸ್ಟ್ರಾಂಗ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾವೇ ನಿಮ್ಗೆ ಹೇಳ್ತೀವಿ, ಬಟ್ ನಾವೇ ತಪ್ಪು ಮಾಡ್ತೀವಿ. ಅದು ನನಗೆ ಇವತ್ತು ಕರೆಕ್ಟ್ ಆಗಿದೆ ಯಾರಿಂದ? ಸೊ ನಿಮ್ಮಿಂದ. ಸೊ ಅದಕ್ಕೋಸ್ಕರ ನಾವ್ ಎಷ್ಟೇ ತಿಳ್ಕೊಂಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ನಿಮ್ಗೆಲ್ಲಾ ಗೊತ್ತಿದ್ದೂನು ನಿಮ್ಗೆಲ್ಲಾ ರೂಲ್ಸ್ ತಿಳ್ಕೊಂಡು ನೀವು ತಪ್ಪು ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಿಮ್ ಜೊತೆ ನಾನು ಕನೆಕ್ಟ್ ಆಗಿದ್ದಾಗ, ತುಂಬಾ ಜನ ನಾವು ಒಟ್ಟಿಗೆ ಕೂತ್ಕೊಂಡು ಒಂದು ಕಮ್ಯುನಿಟಿ ತರ ಕ್ರಿಯೇಟ್ ಮಾಡಿ ಎಲ್ಲರ ಐಡಿಯಾನು ಯೂಸ್ ಮಾಡಿದಾಗ, ಅಥವಾ ನಮ್ ತಪ್ಪುಗಳನ್ನ ಇನ್ನೊಬ್ರು ಹೇಳಿದಾಗ್ಲೇ ನಾವು ಸರಿಯಾಗಕ್ಕಾಗೋದು. ಸೊ ಯಾವಾಗ್ಲೂ ಕೂಡ ನನಗೆ ಗೊತ್ತಿದೆ ನಾನೇ ಪರ್ಫೆಕ್ಟ್ ಅಂತ ಹೇಳಬಾರ್ದು. ಬಟ್ ನನ್ಗೆ ಇವತ್ತು ಈ ಒಂದು ತಪ್ಪನ್ನ ನನಗೆ ಹೇಳಿರೋದು ನಮ್ಮ ಇನ್ನರ್ ಪೀಸ್ ಅಂತ ಇದಾರೆ ಒಬ್ರು, ನಮ್ಮ SR ಲೆವೆಲ್ ಯೂಸರ್. ಅವರು ನನಗೆ ಫಸ್ಟ್ ಕಮೆಂಟ್ ಮಾಡಿದ್ರು. ಅದಾದ್ಮೇಲೆ ಪ್ರತಾಪ್ ಅಂತ ಅವ್ರು ಹೇಳಿದ್ರು ನನಗೆ. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಯಾಕೆ ಹೇಳಿದೆ ಅಂತಂದ್ರೆ, ನೀವು ಲೈವ್ ನ ಫಸ್ಟ್ ನೋಡಿದ್ರೆ ಈ ಲೆವೆಲ್ಸ್ ನಿಮ್ಗೆ ಇಲ್ಲಿ ಕಾಣಿಸಲ್ಲ. ಸೊ ಅದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು, ನಿಮ್ಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ. ಆಕ್ಚುಲಿ ನಾನು ಇವತ್ತು ಇಷ್ಟೊಂದು ಮೂವ್ಮೆಂಟ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ನಮ್ಗೆ ಇದನ್ನ ಯಾವಾಗ ಬ್ರೇಕ್ಔಟ್ ಮಾಡ್ತಲ್ವಾ, ಅವಾಗ ನಮ್ಗೆ ತುಂಬಾ ಚೆನ್ನಾಗಿ ಒಂದು 400 ಪಾಯಿಂಟ್ ನಿಯರ್ ನಮ್ಗೆ ಮತ್ತೆ ಮೂವ್ಮೆಂಟ್ ಕೊಡ್ತು. 400 ಅಲ್ಲ, ಒಂದು 370 ಪ್ಲಸ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ. ಯಾರ್ಯಾರು ಇವತ್ತು ಕಾಲ್ ಸೈಡ್ ಟ್ರೇಡ್ ಮಾಡಿರ್ತಾರೋ ಅವ್ರಿಗೆಲ್ಲ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ. ಬಟ್ ನಾವಿವತ್ತು ಹೆಡ್ಜಿಂಗ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಇವತ್ತು ಎಕ್ಸ್ಪೈರಿ. ಸೊ ನನ್ನ ಟ್ರೇಡ್ ಲಾಜಿಕ್ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಲಿ ಈ ಎಲ್ಲ ಲೆವೆಲ್ಸ್ ಗಳನ್ನು ನಾನು ನಿಮ್ಗೆ ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ ಪ್ರತಿಯೊಂದು ಲೆವೆಲ್ಸ್ ಗಳು ಕೂಡ ಹೇಳಿದ್ದೆ. ಜೊತೆಲಿ ನಮ್ಗೆ ಟ್ರೇಡ್ ಯಾವ ತರ ಆಗ್ಬಹುದು ಅಂತ ಕೂಡ ಹೇಳಿದ್ದೆ. ಸೊ ನಾನು ಇಲ್ಲೆಲ್ಲೂ ಟ್ರೇಡ್ ತಗೊಂಡಿಲ್ಲ. ಈ ಒಂದು ಲೆವೆಲ್ಗೆ ಬಂದು ಇಲ್ಲಿ ನಮ್ಗೆ ರಿಯಾಕ್ಟ್ ಮಾಡಿ ಕೆಳಗಡೆ ಬರಬಹುದು, ಅಥವಾ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನಮಗೆ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಮತ್ತೆ ಮೇಲೆ ಕೂಡ ಹೋಗಬಹುದು ಅಂತ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಹೇಳಿದ್ದೆ. ಸೊ ಇದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದಿದೆ ಅಂದ್ರೆ, ನಮ್ಗೆ ಇದು ನಮ್ಮ ಡೈಲಿ ಇಂಪಾರ್ಟೆಂಟ್ ಝೋನ್, ಜೊತೆಲಿ ನಮ್ಮ ವೀಕ್ಲಿ ಝೋನ್. ಇಲ್ಲಿ ಪಿಂಕ್ ಕಲರ್ ಲೈನ್ ನಿಮ್ಗೆ ಡಾಟ್ ಲೈನ್ ಕಾಣ್ತಿದೆಯಲ್ವಾ. ಸೊ ಇದು ನಮಗೆ ವೀಕ್ಲಿ ಝೋನ್, ಸಾರಿ ಪಿಂಕ್ ಅಲ್ಲ ಪರ್ಪಲ್ ಕಲರ್ ಅಲ್ಲಿ ಇದು ನಮಗೆ ವೀಕ್ಲಿ ಮಿಡಲ್ ಝೋನ್. ಇವೆರಡು ನಮಗೆ ಓವರ್ಲ್ಯಾಪ್ ಆಗಿರೋದ್ರಿಂದ ಇದು ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಎರಡು ಕೂಡ ವರ್ಕ್ ಆಗುತ್ತೆ. ಸೊ ಬ್ರೇಕ್ಔಟ್ ಮಾಡಿದ್ರೆ ಸಪೋರ್ಟ್ ಆಗುತ್ತೆ, ಅದಕ್ಕಿಂತ ಮೊದಲು ರೆಸಿಸ್ಟೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ನನಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಪ್ಲಾನ್ ಮಾಡ್ತೀನಿ ಅಂದಿದ್ದೆ. ಅಪ್ ಟು ಈ ಲೆವೆಲ್ ವರೆಗೂ ನಾನು ನಿಮ್ಗೆ ಲೈವ್ ಅಲ್ಲಿ ಇದ್ದೆ. ಸೊ ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ್ರೆ, ಇದನ್ನ ಟಚ್ ಮಾಡಿ ಹೀಗೆ ಬರ್ಬೋದು ಅಂತ. ಬಟ್ ಆದ್ರೆ ಈ ಒಂದು ಮೂವ್ಮೆಂಟ್ ನ ನೋಡಿದ್ಮೇಲೆ ನಾನೇನ್ ಅನ್ಕೊಂಡೆ, ಸ್ವಲ್ಪ ವೇಟ್ ಮಾಡುವಂತ. ನಾನು ಯಾವುದೇ ರೀತಿ ಟ್ರೇಡ್ ತಗೊಂಡಿರ್ಲಿಲ್ಲ. ಯಾವಾಗ ನನಗೆ ಇದನ್ನ ಬ್ರೇಕ್ಔಟ್ ಮಾಡಿ ಎಲ್ಲಾ ಕ್ಯಾಂಡಲ್ ಗಳು ಇದ್ರ ಮೇಲೆನೆ ಸಸ್ಟೈನ್ ಆಯ್ತಲ್ವಾ, ಸೊ ಸಸ್ಟೈನ್ ಆಗಿ ಮತ್ತೆ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತಲ್ವಾ, ಅಲ್ಲಿಗೆ ನನಗೆ ಕನ್ಫರ್ಮ್ ಆಯ್ತು ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ನನ್ಗೀಗ. ಯಾಕೆಂದ್ರೆ ವೀಕ್ಲಿ ಝೋನ್ ಮತ್ತೆ ಡೈಲಿ ಝೋನ್ ಇದೆ. ಸೊ ಇಲ್ಲಿಂದ ನನಗೆ ರಿವರ್ಸಲ್ ಆಯ್ತು ಅಂದ್ರೆ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು 60 ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಕೊಂಡೆ. ಇದ್ರ ಕೆಳಗಡೆ 30 ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂಡು ಹೆಡ್ಜಿಂಗ್ ಮಾಡ್ಕೊಂಡೆ ನನ್ನ ಪೊಸಿಷನ್ ನ. ಸೊ ಯಾವ ತರ ತಗೊಂಡೆ ಅಂತಂದ್ರೆ, ಈ ಟೈಮ್ ಅಲ್ಲಿ ನನಗೆ 23,900. ಸೊ ಇದು ನನಗೆ ಅಟ್ ದ ಮನಿ ಆಗಿತ್ತು. ಪಿ ಸೈಡ್ 23,700 ಇದು ನನಗೆ ಔಟ್ ಆಫ್ ದ ಮನಿ ಆಗಿತ್ತು. ಇದನ್ನ ಮೇನ್ ಲೆಗ್ ಇಟ್ಕೊಂಡು ನಾನು ಸೆಲ್ ಮಾಡಿದೆ, 80 ರೂಪಾಯಿಗೆ ಸೆಲ್ ಮಾಡಿದೆ. ಈ ಒಂದು ಸ್ಟ್ರೈಕ್ ಪ್ರೈಸ್ ನಾನು ಹೆಡ್ಜಿಂಗ್ ಬೆನಿಫಿಟ್ ತಗೊಳ್ಳೋಕೋಸ್ಕರ ಬೈ ಮಾಡ್ಕೊಂಡೆ. ಇದು ನನಗೆ 28 ರೂಪಾಯಿಗೆ ಸಿಕ್ತು. ನನಗೆ ಹೆಡ್ಜಿಂಗ್ ಬೆನಿಫಿಟ್ ಕೂಡ ಸಿಕ್ತು, ಜೊತೆಲಿ ಬಿಗ್ ಲಾಸ್ ಆಗೋದು ಕೂಡ ತಪ್ಪತ್ತೆ ಹೆಡ್ಜಿಂಗ್ ಮಾಡ್ಕೊಂಡ್ರೆ. ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡಿದೆ.
ಫಸ್ಟ್ ನಾನು ಎಂಟ್ರಿ ತಗೊಂಡ್ಮೇಲೆ 60 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ, ಅಂದ್ರೆ ಅಪ್ರಾಕ್ಸಿಮೇಟ್ ಪರ್ ಲಾಟ್ ನನಗೆ ಒಂದು 1000 ಚೇಂಜ್ ಪ್ರಾಫಿಟ್ ಬರೋದು. ಸೊ ಯಾವಾಗ ಈ ಕ್ಯಾಂಡಲ್ ಸಡನ್ ಬ್ರೇಕ್ಔಟ್ ಆಯ್ತಲ್ವಾ, ಅಲ್ಲಿಗೆ ನನಗೆ ಕನ್ಫರ್ಮ್ ಆಯ್ತು ನಾನು ಹೋಲ್ಡ್ ಮಾಡಿದ್ರೆ ಪ್ರೀಮಿಯಂ ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಬಹುದು, ಈ ಎಂಟೈರ್ ಪ್ರೀಮಿಯಂ ನ. ಅದಕ್ಕೋಸ್ಕರ ನಾನು ಹೋಲ್ಡ್ ಮಾಡಿದೆ. ನೆಕ್ಸ್ಟ್ ಏನಾಯ್ತು ನೋಡಿ, ಸಡನ್ ಆಗಿ ನಿಧಾನಕ್ಕೆ ಮೇಲಕ್ಕೆ ಹೋಗಕ್ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಮೇಲೆ ಹೋಗಕ್ ಸ್ಟಾರ್ಟ್ ಆಗಿದ್ದು ನೋಡಿ ನಮಗೆ ಎಷ್ಟು ದೊಡ್ಡ ರ್ಯಾಲಿ ಕೊಟ್ಟಿದೆ ಅಂತ. ಬಟ್ ನಾನೇನ್ ಮಾಡಿದೆ, ಈ ಒಂದು ಟೈಮ್ ಅಲ್ಲಿ ನನ್ನ ಪೊಸಿಷನ್ ನ ಎಕ್ಸಿಟ್ ಮಾಡ್ಕೊಂಡೆ. ಅಲ್ಲಿಗೆ ನಾನು ಇದೆರಡನ್ನೂ ಸೇರಿ ಅಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಿ 46 ರೂಪಾಯಿನ ನಾನು ಕ್ಯಾಪ್ಚರ್ ಮಾಡಿದ್ದೆ ಪರ್ ಶೇರ್. ಸೊ ನನಗೆ ಒಂದು ಲಾಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂತು ಅಂದ್ರೆ 3400 ಚೇಂಜ್ ನನಗೆ ಪರ್ ಲಾಟ್ ಅಲ್ಲಿ ಪ್ರಾಫಿಟ್ ಬಂತು. ಈ ಎರಡು ಹೆಡ್ಜಿಂಗ್ ಮಾಡಿದಾಗ ಅದನ್ನ ನಾನು ನಿಮಗೆ ಸ್ಕ್ರೀನ್ ಶಾಟ್ ಕೂಡ ತೆಗೆದಿಟ್ಟಿದ್ದೀನಿ ನನ್ನ ಒಂದು ಸೆನ್ಸಿಬಲ್ ಅಲ್ಲಿ. ಸೊ ಯಾವ ತರ ನಾನು ಪ್ಲಾನ್ ಮಾಡಿದ್ದೆ ಅಂತ, ಜೊತೆಲಿ ಈ ಒಂದು ಟ್ರೇಡ್ ತಗೊಂಡಾಗ ನಾನು ನಿಮ್ಗೆ ಇದನ್ನ ಪೋಸ್ಟ್ ಕೂಡ ಮಾಡಿದ್ದೆ, ಅಂದ್ರೆ ಟ್ರೇಡ್ ತಗೊಂಡು ಈ ರೇಂಜ್ ಬಂದಾಗ. ಸೊ ನನ್ನ ಎಂಟ್ರಿನ ನಾನು ಯಾಕೆ ಇಮಿಡಿಯೇಟ್ ಆಗಿ ನಿಮಗೆ ಪೋಸ್ಟ್ ಮಾಡಲ್ಲ ಅಂದ್ರೆ ಅದನ್ನೇ ಎಷ್ಟೊಂದು ಜನ ಕಾಪಿ ಮಾಡ್ತಾರೆ. ಬಟ್ ನಾನು ನನ್ನ ಟ್ರೇಡ್ ಲಾಜಿಕ್ ಯಾವ ತರ ಮಾಡ್ತೀನಿ, ಹೆಂಗ್ ಹೋಗ್ಬಹುದು, ಇವೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನೀವು ಕಲೀಲಿ ಅಂತ ಅಷ್ಟೇನೆ. ಸೊ ಇದು ಯಾವುದೇ ರೀತಿ ರೆಕಮೆಂಡೇಶನ್ ಅಲ್ಲ. ಓಕೆ, ಸೊ ಇದು ನನ್ನ ಇವತ್ತಿನ ನಿಫ್ಟಿಯಲ್ಲಿನ ಟ್ರೇಡ್ ಆಯ್ತು. ಇದು ಒಂದೇ ಮೂವ್ಮೆಂಟ್ ನ ನಾನು ಹೆಡ್ಜಿಂಗ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿದೆ ಇಲ್ಲಿವರೆಗೂ. 1 ಗಂಟೆ 30 ನಿಮಿಷಕ್ಕೆ ಅಪ್ರಾಕ್ಸಿಮೇಟ್ ಈ ಒಂದು ಟೈಮ್ ಅಲ್ಲಿ ನಾನು ಎಕ್ಸಿಟ್ ಆದೆ. ಒಂದು ಸೂಪರ್ ಆಗಿರೋ ಪ್ರಾಫಿಟ್ ಆಯ್ತು. ಬಟ್ ಇಲ್ಲಿಂದ ಈ ಮೂವ್ಮೆಂಟ್ ಏನಿದೆ ಅಲ್ವಾ, ಇಲ್ಲಿವರೆಗೂ ನಾನು ಹೋಲ್ಡ್ ಮಾಡಿಲ್ಲ, ಯಾಕೆಂದ್ರೆ ನನಗಲ್ಲೊಂದು 4 ರಿಂದ 5 ಪಾಯಿಂಟ್ ಬರ್ತಾ ಇತ್ತು. ಇದಿಷ್ಟನ್ನ ಹೋಲ್ಡ್ ಮಾಡಿದ್ರೆ, ಬಟ್ ಸಡನ್ ಆಗಿ ಇಲ್ಲಿಂದ ಫಾಸ್ಟ್ ಆಗಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನನಗೆ ನಾನು ಏನ್ ಅರ್ನ್ ಮಾಡಿರ್ತೀನಲ್ವಾ ಆ ಪಾಯಿಂಟ್ ಎಲ್ಲ ಹೊರಟೋಗುತ್ತೆ ಅಂತ ಅಂದ್ಬಿಟ್ಟು, ಯಾವ್ದಕ್ಕೂ ಸೇಫ್ ಆಗಿರ್ಲಿ, ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದೀನಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಈ ಒಂದು ಮೂವ್ಮೆಂಟ್ ನ ರೈಡ್ ಮಾಡಕ್ ಹೋಗಿಲ್ಲ. ಓವರ್ ಆಲ್ ಆಗಿ ನನಗೆ ನಿಫ್ಟಿಯಲ್ಲಿ ಒಂದೇ ಒಂದು ಟ್ರೇಡ್ ಇವತ್ತು ತುಂಬಾ ಚೆನ್ನಾಗಿ ನನಗೆ ರಿಟರ್ನ್ ಕೊಡ್ತು. ಆ ಆಪ್ಷನ್ ನಾನು ಹೆಡ್ಜಿಂಗ್ ಏನ್ ಮಾಡಿದ್ನಲ್ವಾ ಪರ್ ಲಾಟ್ ನನಗೆ ಯಾವ ತರ ಬಂದಿದೆ ಅಂತ ನಿಮ್ಗೆ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಏನ್ ನೋಡ್ತಿದ್ದೀರಲ್ವಾ, ಇದೇ ಒಂದು ಪೊಸಿಷನ್ ನಾನು ಇವತ್ತು ತಗೊಂಡಿದ್ದು. ಇಲ್ಲಿ ನಾನು ನಿಮ್ಗೆ ಜಸ್ಟ್ 1 ಲಾಟ್ ನ ತೋರಿಸ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲಾಟ್ ನ ಇವತ್ತು ನಾನು ಮಾಡಿದ್ದೆ. ಸೊ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 3900 ಇತ್ತು. ಹಾಗೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಪರ್ ಲಾಟ್ ಅಲ್ಲಿ ನನಗೆ 11100 ಇತ್ತು. ಅಂದ್ರೆ ಪರ್ ಲಾಟ್ ಅಂದ್ರೆ ಇವೆರಡು ಸೇರಿ ನನಗೆ ಎಷ್ಟೇ ಫಾಲ್ ಆದ್ರೂ ಕೂಡ ಇದಕ್ಕಿಂತ ನನಗೆ ಕೆಳಗಡೆ ಲಾಸ್ ಆಗ್ತಿರ್ಲಿಲ್ಲ. ಬಟ್ ನಾನು ಇಷ್ಟು ಪ್ರೀಮಿಯಂ ನ ಕ್ಯಾಪ್ಚರ್ ಮಾಡೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ನಿಮ್ಗೆ ನಾನು ಫಸ್ಟ್ ಹೇಳಿದ್ದೆ 60 ಪಾಯಿಂಟ್ ನ ಕ್ಯಾಪ್ಚರ್ ಮಾಡುವ ಅಂತ ಅನ್ಕೊಂಡೆ. ಬಟ್ ಒಂದು ಸಡನ್ ಮೂವ್ಮೆಂಟ್ ಕೊಡ್ತಲ್ವಾ ಕ್ಯಾಂಡಲ್, ನಾನು ಆಗ್ಲೇ ತೋರಿಸಿದ್ನಲ್ವಾ, ಅದನ್ನ ನೋಡ್ಬಿಟ್ಟು ಇವತ್ತು ಎಂಟೈರ್ ಡೇ ಹೋಲ್ಡ್ ಮಾಡಬಹುದು ಅಂತ ಅನ್ಕೊಂಡು ಇಷ್ಟು ನಾನು ಕ್ಯಾಚ್ ಮಾಡಿದೆ. ಜಸ್ಟ್ ನನಗೆ ಇಲ್ಲಿರೋ ಪ್ರೀಮಿಯಂಗೆ 500 ರುಪೀಸ್ ಮಿಸ್ ಆಯ್ತು ಅಷ್ಟೇನೆ. ಇಲ್ಲಿ 3900 ಏನು ತೋರಿಸ್ತಿದ್ಯಲ್ವಾ, ಬಟ್ ಒಂದು 500 ರುಪೀಸ್ ಮಿಸ್ ಮಾಡ್ಕೊಂಡೆ. ಅದನ್ನ ನಾನು ಬೇಕು ಅಂತಾನೆ ಬಿಟ್ಟೆ, ಯಾಕೆಂದ್ರೆ ಸಡನ್ ಒಂದು ಡೌನ್ ಆದ್ರೆ ನನಗೆ ಆ ರಿಸ್ಕ್ ಬೇಡ ಅನ್ನೋಕೋಸ್ಕರ. ಯಾಕೆಂದ್ರೆ ಆಲ್ರೆಡಿ ನಾನು ಕ್ಯಾಪ್ಚರ್ ಮಾಡಿದ್ದೀನಲ್ವಾ, ಸೊ ನಾನು ಏನ್ ಅನ್ಕೊಂಡಿದೀನಿ ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಬಟ್ ಏನಾದ್ರೂ ನನಗೆ ರಿಟರ್ನ್ ಬಂದಿದ್ರೆ ನಾನು ಇದಕ್ಕಿಂತ ಜಾಸ್ತಿ ನಾನು ಲಾಸ್ ಕೊಡ್ತಾ ಇರ್ಲಿಲ್ಲ. ಸೊ ಈ ಲಾಸ್ ವರೆಗೂ ನಾನು ಹೋಲ್ಡ್ ಮಾಡ್ತಿರ್ಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ತುಂಬಾ ಟೈಮ್ ಹೇಳಿದೀನಿ ಆಪ್ಷನ್ ಸೆಲ್ಲಿಂಗ್ ದಿನ ನಾನು ಫುಲ್ ಡೇ ಹೋಲ್ಡ್ ಮಾಡ್ತೀನಿ ಅಂತಂದ್ರೆ 1:1 ಟಾರ್ಗೆಟ್ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಅಂದ್ರೆ ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿರುತ್ತಲ್ವಾ ಅಷ್ಟು ನಾನು ಲಾಸ್ ತಗೊಳಕ್ಕೆ ರೆಡಿ ಇರ್ತೀನಿ. ಅದಕ್ಕಿಂತ ಮೇಲೆ ಬಂದ್ರೆ ನಾನು ಲಾಸ್ ತಗೊಳಕ್ಕೆ ರೆಡಿ ಇರಲ್ಲ. ನನ್ನ ಪೊಸಿಷನ್ ನ ಕಟ್ ಮಾಡ್ತೀನಿ ಈ ಒಂದು ಲಾಸ್ ಬಂತು ಅಂದ್ರೆ ನಾನು ಹೇಳ್ತಾ ಇರೋದು ಪರ್ ಲಾಟ್. ಸೊ ಇಂಟು ನಾನು ಎಷ್ಟು ತಗೊಂಡಿರ್ತೀನೋ ಅಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಿರ್ತೀನಿ. ಸೊ ಇದಿಷ್ಟು ನಾನು ಇವತ್ತು ನಿಫ್ಟಿಯಲ್ಲಿ ತಗೊಂಡಿರುವಂತಹ ಪೊಸಿಷನ್. ಇದನ್ನ ನಿಮ್ಗೆ ಯಾಕೆ ತೋರಿಸಿದೆ ಅಂದ್ರೆ ಹೆಡ್ಜಿಂಗ್ ಅಂದ್ರೆ ಯಾವ ತರ ಇರುತ್ತೆ ಅನ್ನೋಕೋಸ್ಕರ ತೋರಿಸಿದೆ. ಸೊ ವಿತೌಟ್ ನಾಲೆಜ್ ನೀವು ಬ್ಲೈಂಡ್ ಆಗಿ ಇದನ್ನ ಅಪ್ಲೈ ಮಾಡಬಾರ್ದು. ಸೊ ನಿಮ್ಗೆ ಒಂದು ಡೈರೆಕ್ಷನ್ ಗೊತ್ತಿದೆ. ಸೊ ಎಕ್ಸ್ಪೈರಿ ಡೇ ದಿನ ಯೂಸ್ ಆಗುತ್ತೆ. ತುಂಬಾ ಜನ ತುಂಬಾ ವೇ ನಲ್ಲಿ ಟ್ರೇಡ್ ಮಾಡ್ತಾರೆ. ಬಟ್ ನಾನು ಒಂದು ಡೈರೆಕ್ಷನ್ ನ ನೋಡ್ಕೊಂಡು ಸೊ ಈ ತರದ್ದು ನಾನು ಟ್ರೇಡ್ ಮಾಡ್ತೀನಿ. ಇದಕ್ಕೇನೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳನ್ನ ಕೊಟ್ಕೊಂಡು ನಾವೇ ಕ್ರಿಯೇಟ್ ಮಾಡಿರೋ ಸ್ಟ್ರಾಟಜಿ ಅಂತ ಈ ತರದ್ನೇ ಒಂದು 4-5 ಹೇಳ್ಬಿಟ್ಟು ನಿಮ್ಗೆ ಹೆಡ್ಜಿಂಗ್ ಕೋರ್ಸ್ ಅಂತ ಮಾಡ್ತಾರೆ. ಸೊ ಇದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಫ್ರೀ ಆಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಥ ಆಗೋ ತರ ನಿಮ್ಗೆ ಹೇಳಿದೀನಿ. ಸೊ ಮುಂದೆ ನಿಮ್ಗೆ ಹೆಡ್ಜಿಂಗ್ ಏನ್ ಬರುತ್ತಲ್ವಾ ಟಾಪಿಕ್, ನಮ್ಮ 0 to ಅಡ್ವಾನ್ಸ್ ಕೋರ್ಸ್ ಬರುತ್ತಲ್ವಾ, ಅಲ್ಲಿ ನಾನು ನಿಮ್ಗೆ ಬೇಸಿಕ್ ಇಂದ ಹೇಳ್ತೀನಿ ಹೆಡ್ಜಿಂಗ್ ಅಂದ್ರೆ ಏನು, ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವ್ ಯಾವ ತರ ಯೂಸ್ ಮಾಡ್ತೀವಿ ಅಡ್ವಾನ್ಸ್ ಲೆವೆಲ್ ವರ್ಗುನು. ಸೊ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನ್ ಯೂಸ್ ಮಾಡೋ ತರ. ಈಗ ನಾವು ಚಾರ್ಟ್ ಗೆ ಹೋಗ್ಬಿಟ್ಟು ಎಲ್ಲೆಲ್ಲಿ ನಮ್ಗೆ ಯಾವ ತರ ಸಪೋರ್ಟ್ ಕೊಟ್ಟಿದೆ ಅಂತ ನೋಡುವ. ನಮ್ಮ SR ಲೆವೆಲ್, ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ವರ್ಕ್ ಆಗಿದೆ ನಮ್ಮ SR ಲೆವೆಲ್, ಅಲ್ಲಿ ನಾವೇನಾದ್ರೂ ಟ್ರೇಡ್ ಮಾಡಿದ್ವಾ ಅಂತ ನಿಮ್ಗೆ ಅದನ್ನು ಕೂಡ ಹೇಳ್ತೀನಿ. ಈಗ ನಾವು SR ಲೆವೆಲ್ ವಿಷಯಕ್ಕೆ ಬರೋದಾದ್ರೆ ನಮ್ಮ SR ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ. ಫಸ್ಟ್ ನಮ್ಗೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ. ಈ ಒಂದು ಟೈಮ್ ಅಲ್ಲಿ ನಾವು ಲೈವ್ ಅಲ್ಲಿ ಇದ್ವಿ. ನೆಕ್ಸ್ಟ್ ಇದನ್ನ ಬ್ರೇಕ್ಔಟ್ ಮಾಡಿದೆ. ಬಟ್ ನಮ್ಗೆ ಇಲ್ಲಿ ಕ್ಲಿಯರ್ ಬ್ರೇಕ್ಔಟ್ ಇಲ್ದಿರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಟ್ರೇಡ್ ಗಳನ್ನ ತಗೊಂಡಿಲ್ಲ. ನಾರ್ಮಲ್ ಆಗಿ ಬ್ರೇಕ್ಔಟ್ ಆಗಿದೆ, ಒಂದು ರಿಟ್ರೇಸ್ಮೆಂಟ್ ಕೂಡ ತಗೊಂಡಿದೆ. ಬಟ್ ಇದು ನಮಗೆ ಕನ್ಫರ್ಮೇಶನ್ ಇಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಟ್ರೇಡ್ ಮಾಡಿಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಬಂದಿದ್ದು, ಇದನ್ನ ಬ್ರೇಕ್ಔಟ್ ಮಾಡಿ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ, ಅಂದ್ರೆ ರಿಟ್ರೇಸ್ಮೆಂಟ್ ತಗೊಂಡಿದೆ. ನೆಕ್ಸ್ಟ್ ಈ ತರ ಹೋಗಿದೆ ನೋಡಿ. ಇಲ್ಲೂ ಕೂಡ ಫಸ್ಟ್ ನಮ್ಗೆ ಏನ್ ಮಾಡಿದೆ, ಒಂದು ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಬ್ರೇಕ್ಔಟ್ ಆಗಿದೆ. ಸೊ ಈ ಲೆವೆಲ್ ಇದನ್ನ ನಾನು ನಿಮ್ಗೆ ತೋರಿಸಿರ್ಲಿಲ್ಲ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ. ಇಲ್ಲಿ ಯಾವ ತರ ಈ ಬಾಕ್ಸ್ ಏನಿದೆ
ಇದೆಯಲ್ವಾ, ಇದು ನಮಗೆ ಡೈಲಿ ಮೇನ್ ಝೋನ್ ಅಲ್ವಾ, ಅದೇ ತರ ಇದು ವೀಕ್ಲಿ ಮೇನ್ ಝೋನ್. ಸೊ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ತಗೊಂಡಿದೆ. ಇದನ್ನ ನಾನು ನಿಮ್ಗೆ ಲೈವ್ ಅಲ್ಲಿ ತೋರಿಸಿರ್ಲಿಲ್ಲ ಅಲ್ವಾ. ಸೊ ಯಾಕೆಂತಂದ್ರೆ ಇಲ್ಲಿವರೆಗೂ ಮಾತ್ರ ತೋರಿಸಿದ್ದೆ ನಿಮ್ಗೆ, ನಮ್ಗೆ ಇಷ್ಟು ಸಾಕು ಅಂತ. ಬಟ್ ಇಷ್ಟೊಂದು ಮೂವ್ಮೆಂಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ ಇಲ್ಲಿಗೆ ಬಂದಿದ್ದು ಕೂಡ ನಮಗೆ ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ. ಬಟ್ ಇಲ್ಲೆಲ್ಲ ನಾವು ಟ್ರೇಡ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಏನ್ ಮಾಡಿದೆ, ಮತ್ತೆ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತಗೊಂಡಿದೆ. ನೆಕ್ಸ್ಟ್ ಇದನ್ನ ಬ್ರೇಕ್ಔಟ್ ಮಾಡಿದೆ, ಮತ್ತೆ ಇದನ್ನ ಒಂದು ಸಪೋರ್ಟ್ ತಗೊಂಡಿದೆ, ಅಂದ್ರೆ ರಿಟ್ರೇಸ್ಮೆಂಟ್ ಮಾಡಿದೆ. ಸ್ವಲ್ಪ ಮೇಲೆ ಹೋಗಿ ನಮಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಮಾಡಿದೆ. ಸೊ ನಮಗೆ ನೋಡಿ 9:15 ಗೆನೆ ಜನರೇಟ್ ಮಾಡಿರೋ ಲೆವೆಲ್ಸ್ ನಮಗೆ ಎಂಟೈರ್ ಡೇ ವರ್ಕ್ ಆಗುತ್ತೆ. ಸೊ ಈ ತರದೊಂದು ಟೂಲ್ ನಮ್ಮ ಹತ್ರ ಇದ್ರೆ ನಾವ್ ಯಾಕೆ ಟ್ರೇಡ್ ಮಾಡಕ್ ಆಗಲ್ಲ. ಸೊ ನಾವ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಈ ರೂಲ್ ಗಳನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ನಾವ್ ಇದರಲ್ಲಿ ಸಕ್ಸಸ್ ಆಗಬಹುದು. ಸೊ ಇದು ಒಂದ್ ದಿನಕ್ಕೆ ನಾನು ಹೇಳ್ತಾ ಇರೋದಲ್ಲ, ಎವ್ರಿ ಡೇ ನಮ್ಮ ಟೂಲ್ಸ್ ವರ್ಕ್ ಆಗುತ್ತೆ. ನೀವು ಫ್ಯೂಚರ್ ಅಲ್ಲಿ ಕೂಡ ನೀವು ಇದನ್ನ ವಾಚ್ ಮಾಡಿ ನೋಡಬಹುದು. ಸೊ ಇದಿಷ್ಟು ನಾನು ನಿಫ್ಟಿಯಲ್ಲಿ ಮಾಡಿದ್ದು. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ SR ಲೆವೆಲ್ ಯಾವ ತರ ವರ್ಕ್ ಆಗಿದೆ, ಸೊ ಅಲ್ಲೇನಾದ್ರೂ ಟ್ರೇಡ್ ಇತ್ತ, ನಾವೇನಾದ್ರೂ ಟ್ರೇಡ್ ಮಾಡಿದ್ವು ಅನ್ನೋದನ್ನ ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ಬ್ಯಾಂಕ್ ನಿಫ್ಟಿ 5 ನಿಮಿಷ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ನಮಗೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ. ಬಟ್ ಆದ್ರೆ ನಾವು ಯಾವುದೇ ರೀತಿ ಟ್ರೇಡ್ ನ ತಗೊಳಂಗ್ ಇರ್ಲಿಲ್ಲ ನಮ್ಮ ರೂಲ್ಸ್ ನ ಪ್ರಕಾರ. ನೋಡಿ ಇಲ್ಲಿ ನಮಗೆ ತುಂಬಾ ಹೊತ್ತು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ. ಈ ಲೆವೆಲ್ ನ ಟಚ್ ಮಾಡಿ ಕೆಳಗಡೆ ಬಂದಿದೆ. ನೆಕ್ಸ್ಟ್ ಏನ್ ಮಾಡಿದೆ, ಸಡನ್ ಬ್ರೇಕ್ಔಟ್ ಕೊಟ್ಟಿದೆ, ಮತ್ತೆ ತಿರ್ಗಾ ಕೆಳಗಡೆ ಬಂದಿದೆ. ಇಲ್ಲಿ ನಾವು ಈ ತರ ಆಯ್ತು ಅಂದ್ರೆ ಯಾವುದೇ ರೀತಿ ನಾವು ಟ್ರೇಡ್ ಗಳನ್ನ ತಗೊಳಂಗೆ ಇರ್ಲಿಲ್ಲ. ನೆಕ್ಸ್ಟ್ ಮತ್ತೆ ಬ್ರೇಕ್ಔಟ್ ಕೊಡ್ತು. ಇದೊಂಥರ ನಮಗೆ ರಿಟ್ರೇಸ್ಮೆಂಟ್ ಆದಂಗ ಆಗಿದೆ. ಬಟ್ ಆದ್ರೆ ಇದು ಕೂಡ ನಾವು ಯಾವುದೇ ರೀತಿ ಕನ್ಫರ್ಮ್ ಆಗಿ ಟ್ರೇಡ್ ಮಾಡೋ ತರ ಇರ್ಲಿಲ್ಲ ಈ ಕ್ಯಾಂಡಲ್ ನೆಲ್ಲ ಅಬ್ಸರ್ವ್ ಮಾಡಿದ್ರೆ. ನೆಕ್ಸ್ಟ್ ಸ್ವಲ್ಪ ಮೇಲೆ ಹೋಯ್ತು, ಮತ್ತೆ ತಿರ್ಗಾ ಕೆಳಗಡೆ ಬಂತು. ಇಲ್ಲೂ ಕೂಡ ಮತ್ತೆ ಇದೇ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಡೌನ್ ಸೈಡ್. ಈ ಕ್ಯಾಂಡಲ್ ಏನಿದೆಯಲ್ವಾ, ಇದ್ರ ಬಗ್ಗೆ ನಾನು ನಿಮ್ಗೆ ಇಂಟ್ರಾಡೇ ಪಾರ್ಟ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಈ ಕ್ಯಾಂಡಲ್ ಬಂದ ತಕ್ಷಣ ನಾವು ಯಾವುದೇ ರೀತಿ ಕೆಳಗಡೆ ಹೋಗುತ್ತೆ ಅಂತ ಇವತ್ತು ಟ್ರೇಡ್ ತಗೊಳಂಗ್ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ವಿಕ್ ಮತ್ತೆ ಕ್ಯಾಂಡಲ್ ಅರ್ಧದಲ್ಲಿದೆ. ಇದೇ ಏನಾದ್ರು ನಮಗೆ ವಿಕ್ ಈ ರೇಂಜ್ ಗೆ ಬಂದು ಇಲ್ಲಿ ಬಾಡಿ ಬಂದು ನೆಕ್ಸ್ಟ್ ಕ್ಯಾಂಡಲ್ ಈ ರೇಂಜ್ ಗೆ ಬಂದಿದ್ರೆ ನಾವ್ ಇಲ್ಲಿ ಒಂದು ಡೌನ್ ಸೈಡ್ ಟ್ರೇಡ್ ತಗೊಂಡು ಪ್ಲಾನ್ ಮಾಡಬಹುದಿತ್ತು. ಬಟ್ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು ಅಥವಾ ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು ಗೊತ್ತಿಲ್ಲ. ಬಟ್ ನಮ್ಮ ರೂಲ್ ಪ್ರಕಾರ ನಮಗೆ 60% ಈ ಟ್ರೇಡ್ ನ ನಾವು ಅವಾಯ್ಡ್ ಮಾಡೋ ತರನೇ ಇತ್ತು. ನೆಕ್ಸ್ಟ್ ಏನ್ ಮಾಡ್ತು ನೋಡಿ, ಮೇಲೆ ಹೋಯ್ತು. ಮೇಲೆ ಹೋಗಿದ್ದು ಈ ಲೆವೆಲ್ ಕೂಡ ನಮಗೆ ಬ್ರೇಕ್ಔಟ್ ಮಾಡ್ತು. ಬ್ರೇಕ್ಔಟ್ ಮಾಡಿ ಮತ್ತೆ ರಿಟ್ರೇಸ್ಮೆಂಟ್ ತರ ಆಗಿದೆ. ಇಲ್ಲೂ ಕೂಡ ನಾವು ಯಾವುದೇ ರೀತಿ ಟ್ರೇಡ್ ನ ಮಾಡಂಗಿಲ್ಲ. ನಿಮ್ಗೆ ನಾನು ಬೆಳಿಗ್ಗೆ ಲೈವ್ ಬಂದಿದ್ನಲ್ವಾ, ಆವಾಗ ನಾವು ಈ ಒಂದು ರೇಂಜ್ ಅಲ್ಲಿ ಟ್ರೇಡ್ ಮಾಡಂಗ್ ಇಲ್ಲ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾಕೆಂದ್ರೆ ಡೈಲಿ ಲೆವೆಲ್ ಮಧ್ಯದಲ್ಲಿ ನಮಗೆ ವೀಕ್ಲಿ ಲೆವೆಲ್ ಅಡ್ಡ ಬಂದಿದೆ. ಸೊ ಇಲ್ಲೇನಾಗುತ್ತೆ, ಇದನ್ನ ಬ್ರೇಕ್ಔಟ್ ಮಾಡಿ ಮೇಲೆ ಬಂದಿದ್ದು ಇದನ್ನ ಟಚ್ ಮಾಡಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಅವಾಯ್ಡ್ ಮಾಡಿ ಅಂದಿದ್ದೆ. ಇಲ್ಲಿ ನೋಡಿ ಅದೇ ತರ ಮಾಡಿದೆ ನಮಗೆ. ನೆಕ್ಸ್ಟ್ ಇದನ್ನು ಕೂಡ ಬ್ರೇಕ್ಔಟ್ ಮಾಡಿ ನೋಡಿ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡಿ ಮಾರ್ಕೆಟ್ ನಲ್ಲಿ ಕ್ಲೋಸ್ ಮಾಡಿದೆ. ಇಲ್ಲೇನಾದ್ರೂ ನಮಗೆ ಈ ಲೆವೆಲ್ಸ್ ಇರ್ಲಿಲ್ಲ ಅಂದಿದ್ರೆ ನಮಗೊಂದು ಟ್ರೇಡ್ ಆಪರ್ಚುನಿಟಿ ಸಿಗುವಂತ ಚಾನ್ಸಸ್ ಇತ್ತು. ಯಾಕೆಂದ್ರೆ ನೋಡಿ ಸ್ವಲ್ಪ ಇದು ಕೆಳಗಡೆ ಬಂದು ಇಲ್ಲಿ ಹೋಲ್ಡ್ ಮಾಡಿ ಒಂದು ರಿವರ್ಸಲ್ ಸೈನ್ ಸಿಕ್ಕಿದ್ರೆ ಇಲ್ಲಿವರೆಗೂ ಟ್ರೇಡ್ ಮಾಡಬಹುದಿತ್ತು. ನೋಡಿ ಎಕ್ಸಾಕ್ಟ್ ಆಗಿ ಇಲ್ಲಿವರೆಗೂ ಹೋಗಿದೆ ಕೂಡ. ಇದು ನಮಗೆ ಸ್ವಲ್ಪ ಕೆಳಗಡೆ ಬರಬೇಕಿತ್ತು ನಮ್ಮ ರೂಲ್ಸ್ ನ ಪ್ರಕಾರ. ಬಂದಿಲ್ಲ, ಯಾವುದೇ ರೀತಿಯಲ್ಲಿ ನಮಗೆ ಟ್ರೇಡ್ ಆಪರ್ಚುನಿಟಿ ಸಿಕ್ಕಿಲ್ಲ. ಬಟ್ ಆದ್ರೆ ನಾನು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ ಗಳನ್ನ ಮಾಡಿಲ್ಲ, ಮಾಡೋ ತರ ಕೂಡ ಇರ್ಲಿಲ್ಲ. ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ರಿಯಾಕ್ಟ್ ಮಾಡಿದ್ರು ಕೂಡ ನಮ್ಮ ರೂಲ್ಸ್ ಗಳಲ್ಲಿ ಮ್ಯಾಚ್ ಆಗ್ತಿರ್ಲಿಲ್ಲ. ನಾನ್ ಮಾಡಿದ್ದು ಇವತ್ತು ನಿಫ್ಟಿಯಲ್ಲಿ ಒಂದೇ ಒಂದು ಟ್ರೇಡ್ ನಿಮ್ಗೆ ಹಾಗೆ ಎಕ್ಸ್ಪ್ಲೇನ್ ಮಾಡೋದಲ್ವಾ, ಅದನ್ನ ಮಾತ್ರ ನಾನು ಮಾಡಿದ್ದು. ಅದನ್ನ ಬಿಟ್ಟು ಬೇರೆ ಯಾವ್ದು ಟ್ರೇಡ್ ಕೂಡ ನಾನು ಇವತ್ತು ಮಾಡಿಲ್ಲ. ಹಾಗೆ ನಿಮ್ಗೆ ಏನ್ ಇವತ್ತು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಿನಲ್ವಾ, ಆ ಒಂದು ಲಾಜಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಮುಂದೆ ಅದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಕೂಡ ಇದೆ. ಹೊಸದಾಗಿ 0 to Advance ಅಂತ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀವಿ ಫ್ರೀ ಆಗಿ. ಅದ್ರ ಗ್ರೂಪ್ ಲಿಂಕ್ ಕೂಡ ಇದೆ. ಕೋರ್ಸ್ ರಿಲೇಟೆಡ್ ಏನಾದ್ರೂ ಅಪ್ಡೇಟ್ ಬಂತು ಅಂದ್ರೆ 0 to Advance ಗ್ರೂಪ್ ನಲ್ಲಿ ಮಾತ್ರ ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ಏನಾದ್ರೂ ಅದನ್ನ ಕಲಿಬೇಕು ಅಂತಂದ್ರೆ ಆ ಗ್ರೂಪ್ ನ ಜಾಯ್ನ್ ಆಗಿ. ಇಷ್ಟ ಇದ್ರೆ ನೀವು 2 ಗ್ರೂಪ್ ಕೂಡ ಜಾಯ್ನ್ ಆಗಬಹುದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.